ಒಂದು ಗುಡ್ಡದೊಂದು ತುದಿ ಇರುತ್ತೆ ಅಲ್ವಾ ಸರ್? ಗುಡ್ಡ ತುದಿ ಅಂದ್ರೆ ನಮ್ದು ಆಗೋದಿಲ್ಲ. ಆಗೋದಿಲ್ಲ ಅಲ್ಲ, ನಡ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ, ಅಂದ್ರೆ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಚಿನ್ನಯ್ಯ ಹೇಳಿರುವಂತಹ ಪ್ರಕಾರ ಅಲ್ಲಿ ಯಾರೆಲ್ಲ ಭಿಕ್ಷುಕರು ಇದ್ರು 1-2 ದಿನ ನಿಂತ್ಕೊಳ್ತಾ ಇದ್ರು, ಅವರಿಗೆಲ್ಲ ಹೊಡೆದು ಕಳಿಸ್ತಾ ಇದ್ವಿ, ಹೊಡೆದಾಗ ಕೆಲವರು ಸತ್ತಂತದ್ದು ಕೂಡ ಇದೆ ಅನ್ನುವಂತಹ ವಿಚಾರದಲ್ಲಿ ಚಿನ್ನಯ್ಯ ಕೂಡ ಹೇಳಿದ್ದ. ಸೊ ಹೀಗಿರ್ಬೇಕಾದ್ರೆ ಇದು ಒಂದು ವೇಳೆ ಇದೇ ರೀತಿ ಆಗಿರಬಹುದಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಆಫೀಸರ್ಸ್ನವರು ಮತ್ತೆ ಸೋಕೋ ಟೀಮ್ನವರು FSL ಟೀಮ್ನವರು ಕೂಡ ಬಂಗ್ಲಾಗುಡ್ಡೆಗೆ ಹೋಗಿದ್ರು. ಆ ಸಮಯದಲ್ಲಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯ ID ಕಾರ್ಡ್ ಮತ್ತೆ ಸ್ಟಿಕ್ ಕೂಡ ಸಿಕ್ಕಿತ್ತು ಅನ್ನುವಂತಹ ವಿಚಾರದಲ್ಲೂ ಕೂಡ ನಾವು ಕೇಳ್ಪಟ್ಟಿದ್ವಿ. ನಂತರ ಮಾಧ್ಯಮಗಳಿಗೆ ಒಂದಷ್ಟು ಬೈಟನ್ನು ಕೂಡ ಕೊಟ್ಟಿದ್ರು ತನ್ನ ಮಗನಾಗಿರ್ತಕ್ಕಂತಹ ಜೀವನ್ ರವರು. ಅವರು SIT ಕಚೇರಿಗೂ ಕೂಡ ಆಗಮಿಸಿದ್ರು. ಅವ್ರ ಹತ್ರನೇ ಕಾಲ್ ಮಾಡಿ ಕೇಳೋಣ SIT ಕಚೇರಿಯಲ್ಲಿ ಏನೇನನ್ನ ಬೆಳವಣಿಗೆ ಆಯ್ತು ಅನ್ನುವಂತ ವಿಚಾರ. ಸೈಮನ್ ಸಾಹೇಬ್ರು ಮತ್ತೆ ಇನ್ನೊಬ್ರು ಸಾಹೇಬ್ರು ಇದ್ರು, ಬಹಳ ಚೆನ್ನಾಗಿ ನಮ್ಗೆ ಕೊಟ್ರು, ಬಹಳ ಸ್ಪಂದನೆ ಕೊಟ್ರು. ಎಲ್ಲ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ವಿಷಯ ಎಲ್ಲ ಕೇಳಿ ಅದೆಲ್ಲ ಮಾಡಿದ್ರು. ಆದ್ರೆ ಇವತ್ತು ತೀರ್ಮಾನ ಬರ್ಲಿಕ್ಕೆ ಆಗಲ್ಲ, ಅವ್ರು ಇನ್ನೂ ಪ್ರೊಸೀಜರ್ ಸುಮಾರು ಇದೆ, FSL ಗೆ ಹೋಗ್ಬೇಕು, ಆತರ ಅಲ್ಲಿ ನಮ್ಮ ಮಾತ್ರ ನಮಗೆ ಹೇಳಿಕೆ ಕೊಡಕ್ ಬರೋದು, ಅದ್ರ ಕನ್ಫ್ಯೂಷನ್ ಬರಕ್ ಹೇಳಿದ್ರು ಅಂತ ಹೇಳಿದ್ರು. ಸರಿ ಮತ್ತೆ ಫೋನ್ ಮಾಡ್ತೀವಿ ಆಗ ಬನ್ನಿ ಅಂತ ಹೇಳಿ ಕಳ್ಸಿದ್ರು. 2017 ಜೂನಕ್ಕೆ ನೀವು ಅವ್ರಿಗೆ ಏನ್ ಬಸ್ ಹತ್ರ ಬಿಟ್ಟು ಬಂದ್ರ ಸರ್? ಅದೇ ಸರ್, ನಾನು ಮೊನ್ನೆ ಕೊಟ್ಟನಲ್ಲ ಅದೇ ಸ್ಟೇಟ್ಮೆಂಟ್, ಅದ್ರಲ್ಲಿ ಬೇರೆ ಏನಿಲ್ಲ, ಅದೇ ಇದು ಫಾಲೋ ಅಪ್ ಮಾಡಿ. ಸೊ ಹೌದು, ಬಸ್ಸಿನ ಹತ್ರ ಬಿಟ್ಟು ಬಂದ್ರಿ ಅಲ್ವಾ? ಆ ನಂತರ ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ ಸರ್. ಓಕೆ ಡಿಪ್ರೆಷನ್ ಆತರ ಏನು ಟೆನ್ಷನ್ ಇರ್ಲಿಲ್ಲ ಸರ್ ಅವರಿಗೆ? ಇಲ್ಲ ಸರ್, ಆತರ ಏನಿಲ್ಲ. ಓಕೆ, ಧರ್ಮಸ್ಥಳಕ್ಕೆ ಬರ್ತಾ ಇದ್ರ ಸರ್ ಅವರು? ಬರ್ತಾ ಇದ್ರು. ಯಾವಾಗ್ಲೊಮ್ಮೆ ಬರ್ತಾ ಇದ್ರ ಹೇಗೆ ಸರ್? ಭಕ್ತರ? ಯಾವಾಗ್ಲೊಮ್ಮೆ ಬರ್ತಾ ಇದ್ರು. ಓಕೆ, ದೈವ ಭಕ್ತರ ಅವರು? ದೊಡ್ಡ ದೈವ ಭಕ್ತರ? ಧರ್ಮಸ್ಥಳಕ್ಕೆ ಬರೋದು ದೈವ ಭಕ್ತಿ ಇಲ್ಲ ಬೇಕು ಸರ್. ವರ್ಷಕ್ಕೊಮ್ಮೆ ಬರ್ತಾ ಇದ್ರಾ? ಹೌದೌದು, ವರ್ಷಕ್ಕೊಮ್ಮೆ ಬರ್ತಾ ಇದ್ರು. ಸೊ ID ಕಾರ್ಡ್ ಹಾಗಾದ್ರೆ ಅದು ಸಿಕ್ಕಿರುವಂತದ್ದು ನಿಮ್ಮ ತಂದೆದ್ದೆ ಕನ್ಫರ್ಮ್ ಅಲ್ಲ ಸರ್? ID ಕಾರ್ಡ್ ಅವ್ರಿಗೆ ಗೊತ್ತಿಲ್ಲ. ಮೊದಲಿಗೆ ನಿಮ್ಗೆ ಯಾರು ಸರ್ ಹೇಳಿದ್ರು ID ಕಾರ್ಡ್ ಈ ತರ ಸಿಕ್ಕಿದೆ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿರುವಂತದ್ದು ಯಾರು ಸರ್? ಅದು ಚಾನಲ್ ಅಲ್ಲಿ ಬರ್ತಾ ಇತ್ತಲ್ಲ, ಫೋನ್ ಮಾಡಿ ಹೇಳಿದ್ರು. ಯಾರು ಸರ್? ನಮ್ಮ ನೆಂಟರು ಸ್ನೇಹಿತರೆಲ್ಲ ಫೋನ್ ಮಾಡಿ ಹೇಳಿದ್ರು, ನಾನು ಸ್ವಲ್ಪ ಹೊರಗಡೆ ಇದ್ದೆ. ಓಕೆ. ನಿಮ್ಮನ್ನು ಮೊದಲಿಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ದು ಸರ್? ಮೊದಲಿಗೆ TV9 ಅವರು. ಓಕೆ, ಈ ತರ ಬರ್ತಾ ಇದೆ ನ್ಯೂಸ್ ಅಲ್ಲಿ ನೋಡಿ ಕೇಳಿದ್ರು, ನಾನು ಇಲ್ಲ ಅಂತ ಹೇಳಿ ಹೋಗಿ ನೋಡ್ತೀನಿ ಅಂತ ಹೇಳಿ. ಓಕೆ ಈ ತರ ಬರ್ತಾ ಇದೆ ಚಾನಲ್ ಅಲ್ಲಿ ಅಂತ ಹೇಳಿ ಸರ್. ಒಂದು ಪ್ರಶ್ನೆ ಸರ್ ಕಡೆಯದಾಗಿ, ಅಂದ್ರೆ ಅದು ಬುರುಡೆ ಸಿಕ್ಕಿರುವಂತದ್ದು ಮೇಲ್ಗಡೆ ಬಂಗ್ಲಾಗುಡ್ಡೆ ಮೇಲ್ಗಡೆ ಅಂತೇಳಿ ಹೇಳ್ತಾರೆ. ನಿಮ್ಮ ತಂದೆಯವರಿಗೆ ಆ ಮೇಲ್ಗಡೆ ಹತ್ತಿ ಹೋಗಕ್ಕೆ ಸಾಧ್ಯನಾ ಸರ್ ಅಷ್ಟು? ಇಲ್ಲ, ನಾನು ಬಂಗ್ಲೆಗುಡ್ಡೆ ನೋಡಿಲ್ಲ ಇನ್ನು. ಅದೊಂಥರ ಅಪ್ಪಿದೆ ಸರ್, ಒಂಥರ ಅಪ್ಪಿದೆ. ನಾನು ಪ್ಲೇಸ್ ನೋಡಿದ್ರೆ ಹೇಳ್ತಿದ್ದೆ. ಒಂದು ಗುಡ್ಡದೊಂದು ತುದಿ ಇರುತ್ತೆ ಅಲ್ವಾ ಸರ್? ಗುಡ್ಡ ತುದಿ ಅಂದ್ರೆ ನಮ್ದು ಆಗೋದಿಲ್ಲ ಅಲ್ಲ, ನಡ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ, ಅಂದ್ರೆ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಮತ್ತೆ ಅದಲ್ಲದೆ ಅವರು ದೃಷ್ಟಿ ಸ್ವಲ್ಪ ಇದಿತ್ತು, ಮತ್ತೆ ಶುಗರ್ ಪೇಷಂಟ್ ಆಗಿದ್ರು, BP ಪೇಷಂಟ್ ಆಗಿದ್ರು. ಸೊ ಆಗಿರ್ಬೇಕಾದ್ರೆ ಹತ್ತಿಕೊಂಡು ಹೋಗೋಕೆ ಸ್ವಲ್ಪ ಸಾಧ್ಯತೆ ಕಡಿಮೆ ಅಂತೇಳಿ. ಈಗ ನೀವು ಹೆಂಗೆ ಕನ್ಫ್ಯೂಷನ್ ಬರ್ತಿದ್ದೀರಾ ಅದರ ಅವ್ರದೇ ಅಂತ ಹೇಳಿ ಗುಡ್ಡದಲ್ಲಿ ಅವರೇ ಇನ್ನು ಲ್ಯಾಬ್ ಅಲ್ಲಿಗೆ ತಗೊಂಡು ಹೋಗಿಲ್ಲ ಅವರೇ. ಅಲ್ಲ ಕನ್ಕ್ಲೂಷನ್ ಬರ್ತಾ ಇರ್ಲಿಲ್ಲ. ಒಂದು ವೇಳೆ ಆಗಿದ್ರೆ ಒಂದು ವೇಳೆ ಹತ್ತೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತೇಳಿ ನೀವು ಹೇಳಿದ ಪ್ರಕಾರ ಸರ್. ಅಲ್ಲ, ಅದು ಅವ್ರದೇ ಆಗಿದ್ರೆ ಆಮೇಲೆ ಅದನ್ನ ವಿಚಾರ ಮಾಡುವ, ಹತ್ಲಿಕ್ಕೆ ಆಗುತ್ತೆ ಅಂತ ಹೇಳಿ. ಈಗ ಏನು ಗೊತ್ತಾಗಿಲ್ಲಲ್ಲ, ಬುರುಡೆ ಅವ್ರದ ಅಸ್ಥಿ ಏನೋ ಸಿಕ್ಕಿರೋದು ಅವ್ರದೇ ಅಂತ ಗೊತ್ತಿಲ್ಲಲ್ಲ ಸರ್. ಹೆಂಗ್ ಹೇಳಕ್ ಗುಡ್ಡ ಸ್ವಲ್ಪ ಜಾಸ್ತಿ ಅಪ್ಪಿದೆ, ಸೊ ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ ಆದಿತ್ತು ಅಂತೇಳಿ. ಸೊ ಇದಿಷ್ಟು. ಸೊ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಇದ್ರೆ ಖಂಡಿತ ಹೇಳಿ. ನೀವು ಇರೋದನ್ನೇ ಬರೀರಿ, ವಿಚಾರ ಮಾಡಿ ಸರ್. ದಯವಿಟ್ಟು ನೀವು ನಮ್ಮದು ಚಾನಲ್ ನೋಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೀನಿ. ಯಾವುದೇ ವಿಚಾರದಲ್ಲಿ ನಾವು ಸುಳ್ಳನ್ನು ಹೇಳಿಲ್ಲ, ಇದುವರೆಗೆ ಹೇಳಿದ್ದು ಎಲ್ಲವೂ ಸತ್ಯ. ಮತ್ತೆ ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಹೇಳಿ, ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ರೆ ಸುಳ್ಳನ್ನು ಬರೀತಾ ಇದ್ದಾರೆ ಅಂತೇಳಿ. ನಮ್ಮ ಚಾನೆಲ್, ನಮ್ಮ ವೇದಿಕೆ ನಿಮ್ಗೆ ಯಾವಾಗ್ಲೂ ಕೂಡ ಸಿದ್ಧ ಇರುತ್ತೆ ಸರ್. ನಿಮ್ಮ ಸತ್ಯಾಂಶವನ್ನು ಟಿವಿ ಚಾನಲ್ ಯೂಟ್ಯೂಬ್ ಕುಡ್ಲಾ ರಾಂಪೇಜ್
ನೋಡಿ ಇದು ಒಂದು ಮಾಧ್ಯಮ ಇರುವುದು ಒಂದು ಜನರಿಗೆ ಸತ್ಯ ತಿಳಿಸ್ಲಿಕ್ಕೆ, ಒಬ್ರ ಒಂದು ಏನು ಒಬ್ರ ಕಷ್ಟ ಆಲಿಸಿ ಇದ್ ಮಾಡೋದಕ್ಕೆ. ನೀವು ನಿಮ್ಮ TRP ಗೋಸ್ಕರ ಬೇರೆ ಯಾವ್ದೋಸ್ಕರ ಏನೇನೋ ಮಾತಾಡೋದು, ಏನೇನೋ ಬರೆಯೋದು ದಯವಿಟ್ಟು ಮಾಡಿ. ಅದು ನೀವು ಬರ್ದು ನಿಮ್ಗೆ TRP ಸಿಗುವ, ಅದು ಯಾವ್ದಾದ್ರು ಒಂಥರದಲ್ಲಿ ನಮಗೆ ತೊಂದರೆ ಆಗುತ್ತೆ, ಆಗ್ತೀವಿ. ಅದನ್ನು ನೆನಪಿಟ್ಕೊಳ್ಳಿ. ಎಲ್ರಿಗೂ ನಾನು ಅದೇ ಹೇಳೋದು. ಕರೆಕ್ಟ್. ಹಾಗಾದ್ರೆ ಅದ ನಿಮ್ಗೆ ಬೇಸರ ಏನು ಅಂತ ಹೇಳಿದ್ರೆ, ಆ TV9 ಅವರು ಯೂಸ್ ಮಾಡಿದಂತ ಸ್ಟಿಕ್ ಇದೊಂದು ಬೇಸರ ಇದೆ. ಅದು TV9 ಎಲ್ಲರೂ ಏನೆಲ್ಲ ಒಂದೊಂದೊಂದು ಮಾತಾಡಿ ಅವ್ರದ್ದೊಂದು ಸ್ವಲ್ಪ ಹಾಕಿದ್ದಾರೆ. ಅದನ್ನೆಲ್ಲ ವಿಚಾರಿಸಿದ್ದೀನಿ. ಅದು ಏನು ಆಗಿದೆ ಅಂತ ಹೇಳಿದ್ರು. ತೊಂದರೆ ಇಲ್ಲ, ಇದು ಮಾಡಿ ಅಂತ ಹೇಳಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಇದ್ರೆ ಖಂಡಿತ ಕಾಲ್ ಮಾಡಿ ಸರ್, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಅಯ್ಯಪ್ಪರವರ ಮಗ ಜೀವನ್ ರವರು ಮಾತಾಡಿರುವಂತಹ ಮಾತು. ಸೊ ಹಾಗಾಗಿ ಒಂದಷ್ಟು ಮಾಧ್ಯಮಗಳು ಏನೇನನ್ನು ಬರೀತಾ ಇದೆ, ದಯಮಾಡಿ ಬರೆಯಬೇಡಿ ಅನ್ನುವಂಥ ವಿಚಾರದಲ್ಲೂ ಕೂಡ ಇವರು ಹೇಳಿರುವಂಥದ್ದು ಏನು ಸತ್ಯಾಂಶತೆ ಇದೆ ಅದನ್ನೇ ತಿಳಿಸಿ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಅಯ್ಯಪ್ಪರವರಿಗೆ ಒಂದಷ್ಟು ಕಾಯಿಲೆ ಕೂಡ ಇತ್ತು, ಶುಗರ್ ಇತ್ತು, BP ಇತ್ತು, ಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ರು, ಮತ್ತೆ ಒಂದಷ್ಟು ದೃಷ್ಟಿ ಕೂಡ ಕಮ್ಮಿ ಇತ್ತು ಅವರಿಗೆ ಅನ್ನುವಂಥ ವಿಚಾರದಲ್ಲಿ. ಸೊ ಈಗಿರ್ಬೇಕಾದ್ರೆ ನಮಗೆ ಕಾಡುವಂಥ ಪ್ರಶ್ನೆ, ಅವ್ರು ಹೇಳ್ತಾ ಇದ್ರೆ ನಾನು ಬಂಗ್ಲಾಗುಡ್ಡೆ ಎಷ್ಟು ಎತ್ತರ ಇದೆ ಅನ್ನುವಂಥ ವಿಚಾರದಲ್ಲಿ ನೋಡಿಲ್ಲ, ಒಂದು ವೇಳೆ ಅಷ್ಟು ಎತ್ತರ ಇದ್ರೆ ಅವರಿಗೆ ಹತ್ತೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಅಯ್ಯಪ್ಪ ಅವರ ಮಗ ಜೀವನ್ ರವರು ಕೂಡ ಹೇಳ್ತಾ ಇರುವಂಥದ್ದು. ಬಂಗ್ಲಾಗುಡ್ಡೆ ತುಂಬಾ ಎತ್ತರದಲ್ಲಿದೆ, ಹತ್ತೋಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಬಂಗ್ಲಾಗುಡ್ಡೆಯಲ್ಲಿ ಅಯ್ಯಪ್ಪ ಅವರ ಬಾಡಿ ಸಿಗೋಕೆ ಕಾರಣ ಏನು ಅಂತೇಳಿ, ಒಂದು ವೇಳೆ ಜೀವನ್ ರವರ ತಂದದ್ದೇ ಬಾಡಿ ಆಗಿದ್ರೆ ಈ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿ ಆ ಬಂಗ್ಲಾಗುಡ್ಡೆಯ ಮೇಲೆ ಹೋಗಿ ಸುಸೈಡ್ ಮಾಡೋಕೆ ಏನ್ ಕಾರಣ ಇರ್ಬೋದು ಅನ್ನುವಂತಹ ವಿಚಾರದಲ್ಲೂ ಕೂಡ ತನಿಖೆ ಆಗ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಇವರು ಹೇಳೋ ಪ್ರಕಾರ ಅವರಿಗೆ ದೃಷ್ಟಿಮಂದ ಇತ್ತು, BP ಇತ್ತು, ಶುಗರ್ ಇತ್ತು, ಆ ಸ್ಟಿಕ್ಕನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಆ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಹೋಗಿ ಬಂಗ್ಲಾಗುಡ್ಡೆಯ ಮೇಲೆ ಹೋಗಿ ಸಾಯೋಕೆ ಒಬ್ಬ ವ್ಯಕ್ತಿ ಸಾಧ್ಯನಾ ಅನ್ನುವಂತಹ ವಿಚಾರದಲ್ಲಿ. ಸೊ ಇದಕ್ಕೆಲ್ಲ ಕನ್ಕ್ಲೂಷನ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ಸೊ ನ್ಯಾಯ ಸಿಗುತ್ತೆ ಅಂತೇಳಿ ಚಿನ್ನಯ್ಯ ಹೇಳಿರುವಂತಹ ಪ್ರಕಾರ ಅಲ್ಲಿ ಯಾರೆಲ್ಲ ಭಿಕ್ಷುಕರು ಇದ್ರು, 1-2 ದಿನ ನಿಂತ್ಕೊಳ್ತಾ ಇದ್ರು, ಅವರಿಗೆಲ್ಲ ಹೊಡೆದು ಕಳಿಸ್ತಾ ಇದ್ವಿ, ಹೊಡೆದಾಗ ಕೆಲವರು ಸತ್ತಂಥದ್ದು ಕೂಡ ಇದೆ ಅನ್ನುವಂತಹ ವಿಚಾರದಲ್ಲಿ ಚಿನ್ನಯ್ಯ ಕೂಡ ಹೇಳಿದ್ದ. ಸೊ ಹೀಗಿರ್ಬೇಕಾದ್ರೆ ಇದು ಒಂದು ವೇಳೆ ಇದೇ ರೀತಿ ಆಗಿರಬಹುದಾ, ಎಲ್ಲಾನು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಅವರು ಹೇಳ್ತಾ ಇದ್ದಾರೆ FSL ರಿಪೋರ್ಟ್ ಬರೋವರೆಗೆ ನಮ್ಮದೇ ತಂದೆದ್ದು ಬಾಡಿ ಅಂತೇಳಿ ಹೇಳೋಕ್ಕಾಗೋದಿಲ್ಲ, ನಮ್ಮ ತಂದೆ ಜೀವಂತವಾಗಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕೂಡ ಭಾವಿಸ್ತೀವಿ ಅನ್ನುವಂಥ ವಿಷಯದಲ್ಲೂ ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಎಲ್ರಿಗೆ ಹೇಳುವಂಥದ್ದು, ದಯಮಾಡಿ ಸತ್ಯವನ್ನೇ ಬಿತ್ತರಿಸಿ, ಸತ್ಯವನ್ನೇ ಬರೆಯಿರಿ. ಅವರ ಫ್ಯಾಮಿಲಿಯವರು ಖಂಡಿತವಾಗ್ಲೂ ಕುಗ್ಗೋಗಿರ್ತಾರೆ, ತಂದೆಯವರು ಇಲ್ಲ ಅಂತೇಳಿ ಮತ್ತೆ ಟೆನ್ಷನ್ ಕೊಡುವಂಥದ್ದು ಸರಿಯಲ್ಲ. ನಮ್ಮ ಉದ್ದೇಶ ಕೂಡ ಕಾಲ್ ಮಾಡಿರುವಂಥದ್ದು ಇಷ್ಟೇ, ಏನು ಆಗಿದೆ ಅನ್ನುವಂಥ ವಿಚಾರದಲ್ಲಿ ತಿಳಿಯೋಕೆ ಹೊರತು ಯಾವುದೇ ಸುಳ್ಳನ್ನು ಪ್ರಚಾರ ಮಾಡೋಕ್ಕಾಗಲ್ಲ. ಒಂದಂತೂ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ದೃಷ್ಟಿಮಂದದ ವ್ಯಕ್ತಿ, ಶುಗರ್ BP ಇತ್ತು, ಅದು ಕೂಡ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡಂತಹ ವ್ಯಕ್ತಿ, ಆ ತುದಿಗೆ ಹೋಗಿ ಸಾಯೋಕೆ ಸಾಧ್ಯನಾ, ಸುಸೈಡ್ ಮಾಡೋಕ್ಕೆ ಸಾಧ್ಯನಾ? ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ SIT ಇನ್ವೆಸ್ಟಿಗೇಷನ್ ಮೂಲಕ ಸಾಧ್ಯ, ಅದು ಬಂದೇ ಬರುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ.